त्रैलोक्य संपदा लेख्य समुल्लेखन भित्तये सच्चिदानंद रूपाय शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारगाः तां धर्मचारिणीं शंभो प्रणमामि परांशो। वैराग्य धर्मपीठेशं व्यासादि मुनिमानितं वेदादि भाष्यकर्तारं वेद सिद्धांत बोधकं भृंगी गोत्रादिनाथंच शृंगी प्रमुख पूजितं एको रामं गुरुं वंदे केदार क्षेत्रवासिनी। प्रथमतः हिमवत् केदार वैराग्य पीठದ ಆದಿ ಜಗದ್ಗುರು ಏಕೋ ರಾಮಾರಾಧ್ಯರನ್ನು ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಆಗಿ ಹೋಗಿರತಕ್ಕಂಥ ಸಮಸ್ತ ಗುರುಗಳನ್ನು ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ದಾವಣಗೆರೆ ನಗರದಲ್ಲಿ ರೇಣುಕ ಮಂದಿರದಲ್ಲಿ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಉಪಸ್ಥಿತರಿರುವ ಹಾಗೂ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ, ಶ್ರೀಮದ್ ಶ್ರೀಶೈಲ, ಶ್ರೀಮದ್ ಕಾಶಿಪೀಠಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮಕ್ಕೆ ದೂರದಿಂದ ಬಂದಿರತಕ್ಕಂಥ ಈ ಎಲ್ಲ ಶಿವಯೋಗಿ ಸ್ವರೂಪರಾಗಿರ್ತಕ್ಕಂಥ ಶಿವಾಚಾರ್ಯ ವೃಂದವೇ ಹಾಗೂ ಈ ಕಾರ್ಯಕ್ಕೆ ಉದ್ಘಾಟಕರಾಗಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶ್ರೀಶಂಕರಪ್ಪರು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ, ಅದೇ ಪ್ರಕಾರ ರಾಜ್ಯಾಧ್ಯಕ್ಷರಾಗಿದ್ದ ಶಂಕರ್ ಬಿದ್ರಿಯವರೇ ಮತ್ತು ಈ ಸಂದರ್ಭದಲ್ಲಿ ಹೃದ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಎಂಪಿಗಳಾದಂಥ ಪ್ರಭಾ ಶಾಮನೂರವರೇ ಮತ್ತು ಇದೀಗ ತಮ್ಮ ಹೃದ್ಗತವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ಹಾಗೂ ಜಗದೀಶ್ ಶೆಟ್ಟರೇ, ವರ್ತಮಾನ ಮಂತ್ರಿಗಳಾಗಿದ್ದ ಎಸ್ ಮಲ್ಲಿಕಾರ್ಜುನರವರೇ ಹಾಗೂ ಇದೀಗ ತಮ್ಮ ಹೃದ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈಶ್ವರ್ ಖಂಡ್ರಾಯರವರೇ ಮತ್ತು ಈ ಕರ್ನಾಟಕದ ರಾಜ್ಯದ BJP ಅಧ್ಯಕ್ಷ ವಿಜೇಂದ್ರ ಅವರೇ ಮತ್ತು ಇಲ್ಲಿಗ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳೇ, ಈ ವ್ಯಾಸಪೀಠದಲ್ಲಿರ್ತಕ್ಕಂಥ ವಿಜಯ ಕಾಶಪ್ಪನವರಂತ ಮೊದಲು ಮಾಡಿಕೊಂಡು ಸಮಸ್ತ ರಾಜಕೀಯ ಧುರೀಣರೇ, ತಾಯಂದಿರರೇ, ಸದ್ಭಕ್ತರೇ, ಸಮಸ್ತ ಸದ್ಭಕ್ತರುಂದವೇ, ಇವತ್ತಿನ ದಿವಸ ನಾವು ನಿಜವಾಗಿಯೂ ಯಾಕೆ ಬಂದಿದ್ದಪ್ಪ ಅಂದರೆ ಸಮಾಜದ ಏಳಿಗೆಗಾಗಿ ಬಂದಿದ್ದೇವೆ ಅಂದ್ರೆ ನಾವು ಕೈ ಎತ್ತಿ ಹೇಳ್ತಾ ಇದ್ದೀವಿ. ಸಮಾಜವನ್ನು ಬಿಟ್ಟು ಪೀಠಗಳು ಮಠಗಳಿಲ್ಲ, ಮಠಗಳು ಬಿಟ್ಟು ಸಮಾಜವಿಲ್ಲ, ಇದು ಎಂದೋ ನಾವು ಅರಿತುಕೊಂಡಿದ್ದೇವೆ. ಇದಕ್ಕಾಗಿ ನಾವು ಇದೇ ಸಾಕ್ಷಿ. ಇಂಥ ಸಂದರ್ಭದಲ್ಲಿ ಇದೀಗ ಜಾತಿ ಗಣತಿಯ ಸಮಸ್ಯೆ ನಡೀತು. ಇನ್ನು ವೀರಶೈವ ಮಹಾಸಭಾ ಅಭ್ಯಾಸ ಮಾಡಬೇಕಾಗಿದೆ, ಪರಿಪೂರ್ಣ ಕಾನೂನಾತ್ಮಕ ಮಾಡಬೇಕಾಗಿದೆ. ಈಗ ಜಾತಿ ಜನಗತಿ ನೀವು ಏನು ಹೇಳ್ತೀರಿ ಇವತ್ತು, ಆ ಜಾತಿಯ ಕಾಲಮದಲ್ಲಿ ಏನು ಬರಿಬೇಕಂತೀರಿ, ಇನ್ನೂ ನೀವು ಯಾವುದು ನಿಶ್ಚಿತ ಇಲ್ಲ. ಜಾತಿ ಗಣತಿಯಲ್ಲಿ ಮೊದಲು ನಾವು ಸಲಹೆ ಕೊಟ್ಟಿದ್ದೇವೆ. ವೀರಶೈವ ಮಹಾಸಭಾಕ್ಕೆ ಏನು ಸಲಹೆ ಕೊಟ್ಟಿದ್ದೇವೆ, ಮೊದಲು ಅಖಿಲ ಭಾರತ ವೀರಶೈವ ಮಹಾಸಭಾ ಒಂದು ಕಮಿಟಿ ಮಾಡಿ, ಆ ಕಮಿಟಿಯು ಕೇಂದ್ರ ಸರ್ಕಾರಕ್ಕೆ ಸಂಪರ್ಕ ಮಾಡಿ, ನಾಳೆ ಹೊರಡುವ ಫಾರ್ಮ್ಗಳು ಅದರ ಅಧ್ಯಯನ ಮಾಡಿ. ಯಾಕೆಂದರೆ ಗೊಂದಲ ಆಗ್ತಾ ಇದೆ. ಈಗ ಧರ್ಮ ಒಂದು ಕಾಲಮ್ ಇರ್ಬೋದು, ಜಾತಿ ಒಂದು ಕಾಲಮ್ ಇರ್ಬೋದು. ಧರ್ಮದಲ್ಲಿ ಏನು ಬರಿಬೇಕು, ಜಾತಿಯಲ್ಲಿ ಏನು ಬರಿಬೇಕು ಮತ್ತು ಉಪಜಾತಿ ಒಂದು ಕಾಲಮ್ ಇರದಿದ್ದರೆ ಅದರ ಪರಿಣಾಮವೇನು, ಇದು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿದೆ. ಇದನ್ನು ನಿಶ್ಚಯಗೊಳಿಸುವುದು ಭಾರತ ದೇಶದಲ್ಲಿ ದಿಲ್ಲಿಯಲ್ಲಿರ್ತಕ್ಕ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ ಸಮಿತಿಯಲ್ಲಿದೆ. ಆ ಸಮಿತಿಯ ಮಾಧ್ಯಮದಿಂದ ಲೋಕಸಭೆಗೆ ಹೋಗ್ತಾ ಇದೆ, ಲೋಕಸಭೆಯಿಂದ ಪ್ರಧಾನಮಂತ್ರಿಗಳಿಗೆ ಹೋಗ್ತಾ ಇದೆ, ಕೊನೆಗೆ ಅದು ನಿರ್ಣಯ ಆಗ್ತಾ ಇದೆ. ಭಾರತ ದೇಶದಲ್ಲಿ 308 ಜಾತಿಗಳಿವೆ. ಭಾರತ ದೇಶದ ಗೆಜೆಟ್ಟಿನ ಪ್ರಕಾರ, ಸಂವಿಧಾನ ಪ್ರಕಾರ 308 ಇವೆ. ಇದನ್ನು ಚರ್ಚೆ ಮಾಡುವಾಗ ಮಾಜಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಪಾಟೀಲರು, ಮಾಜಿ ಗೃಹ ಮಂತ್ರಿ ಲಾಲ್ ಕೃಷ್ಣ ಅಡ್ವಾಣಿಗೆ ನಾವು ಚರ್ಚೆ ಮಾಡಿದಾಗ
ಯಾವುದಕ್ಕೂ ಕೊಡಕ್ಕೆ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ 2017ರಲ್ಲಿ ಏನೋ ಕರ್ನಾಟಕದಲ್ಲಿ ಅಲ್ಲೋಲಕಲ್ಲ ನಡೀತು, ವೀರಶೈವ ಮತ್ತು ಲಿಂಗಾಯತ ಅಂತ. ಆದರೆ ನಾವು ಗಪ್ಪಾಗಿ ಕೂಡ್ತಿದ್ದೇವೆ, ಅದರಲ್ಲಿ ಭಾಗವಹಿಸಿದ್ದಿಲ್ಲ. ಯಾಕೆ? ಈ ಜಾತಿ ಮತ ಪಂಥಗಳನ್ನು ನಿಶ್ಚಯ ಮಾಡುವುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ. ಇದು ಲಕ್ಷ್ಯದಲ್ಲಿ ಇಡಬೇಕು. ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ, ನೀವು ಸ್ಪಷ್ಟಪಡಿಸಬಹುದು. ಅದಕ್ಕೆ ಇವರು ನಾವು ಕಳಿಸಬೇಕಾದ್ರೆ 2017 ಅಕ್ಟೋಬರ್ 20ರಂದು ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ಒಂದು ನಾವು ಲೆಟರ್ ಕೊಟ್ಟಿದ್ದೆವು. ಏನು ಲೆಟರ್ ಕೊಟ್ಟೆವಪ್ಪ ಅಂದ್ರೆ, ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವಲಿಂಗ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ. ಆ ಪಂಚಪೀಠಾಧೀಶ್ವರರಿಂದ ಈಗ ಶ್ರೀ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥ ಪ್ರಧಾನವಾಗಿದೆ. ಈ ಗ್ರಂಥದ ಮಾಧ್ಯಮದಿಂದ 12ನೇ ಶತಮಾನದಲ್ಲಿ ಬಸವೇಶ್ವರರು ಪ್ರಚಾರ ಮತ್ತು ಪ್ರಸಾರ ಮಾಡಿದ್ದಾರೆ. ಅದಕ್ಕೆ ನೀವು ಭಾರತ ದೇಶದಲ್ಲಿ ಸಿಖ್, ಬೌದ್ಧ ಮತ್ತು ಜೈನ ಮೂರೂ ಪಂಥಗಳು ಹಿಂದೂ ಇದ್ದರೂ ಕೂಡ ಅವರಿಗೇನಪ್ಪ ಅಂದ್ರೆ ಹಿಂದೂಯುಕ್ತ ಇದ್ದಾರೆ, ಆದರೆ ಅಲ್ಪಸಂಖ್ಯಾತನೆಂದು ಅವರಿಗೆ ದರ್ಜೆ ಕೊಟ್ಟಿದ್ದಾಗಿದೆ. ಅದೇ ಪ್ರಕಾರ ವೀರಶೈವ ಧರ್ಮಕ್ಕೆ ಲಿಂಗಾಯತಕ್ಕೂ ಕೊಡಬೇಕಂದ್ರೆ ಒಂದು ಲೆಟರ್ ಕೊಟ್ಟೆವು. ಲೆಟರ್ ಗರ್ಭಗುಡಿಯಲ್ಲಿ ಕೊಟ್ಟೆವು. ಹೊರಗೆ ಬಂದು ತೊಗೊಂಡ್ರು. ಅವರ ಕಿವಿಯಲ್ಲಿ ಹೇಳಿದೆವು, ಕಿವಿ ಹಿಡಿದು ಅವ್ರ ಕಿವಿಯಲ್ಲಿ ಹೇಳಿದೆವು ಪ್ರಧಾನಮಂತ್ರಿಗಳಿಗೆ, ಇದು ನಾವು ವಿಷಯ ಕೊಟ್ಟಿದ್ದೇವೆ, ನಿಮ್ಮ PA ಕೈಯಾಗದ ಪತ್ರ, ಇದು ನಾ ಸೀರಿಯಸ್ಲಿ ತೋತೀನಿ ಅಂತೇಳಿ ನಮ್ಮ ನಂಬರ್ ತೊಗೊಂಡ್ರು. ಅದು ಹೋಗಿ 8 ದಿನಗಳ ಕರ್ನಾಟಕದಿಂದ ಬಂತು, ಒಂದು ಲಿಂಗಾಯತ ಅಂತೇಳಿ ಪಾಸ್ ಮಾಡಿದ್ದು. ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದಾಗ ಅದು ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಯಾವ ಕಾಲಕ್ಕೂ ವೀರಶೈವ ಲಿಂಗಾಯತ ಅನ್ನೋದೇ ಇದು ನಿಜವಾಗಿರತಕ್ಕಂಥದ್ದು, ಇದೇ ಕೊನೆಗಾಣತಕ್ಕದ್ದು. ಶಾಸ್ತ್ರೀಯ ದೃಷ್ಟಿಯಿಂದಾಗಲಿ ಇದು ಲಿಂಗಾಯತ. ಆಯತ ಅಂದ್ರೆ ಬರುವುದು, ಲಿಂಗ ಅಂದ್ರೆ ಏನಪ್ಪ ಅಂದ್ರೆ ಲೀಯತೆ ಗಮ್ಯತೆ ಯತ್ತ ತದ್ಲಿಂಗಂ, ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ ಆಗ್ತಾ ಇದೆ. ಲಿಂಗ ಮಧ್ಯೆ ಜಗತ್ಸರ್ವಂ ಎಂಬ ಉಕ್ತಿಗೆ ಅನ್ವಯ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು 17ರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ. ಈಗ ವರ್ತಮಾನ ಸಮಯದಲ್ಲಿ ನೀವು ಏನು ಬರೆಸಬೇಕು, ಎಲ್ಲಿ ಬರೆಸಬೇಕು ಯಾರೂ ಹೇಳಿಲ್ಲ. ಸಾಕಷ್ಟು ಚರ್ಚೆ ಆಯಿತು, ಆ ಕಾಲಮದು ಯಾರ್ದು ಹೇಳಿಲ್ಲ, ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ. ಇವತ್ತು ಅದು ಅವಶ್ಯಕತೆ ಇದೆ, ಆ ಫಾರ್ಮ್ ಅವಶ್ಯಕತೆ ಇದೆ. ಆ ಫಾರ್ಮ್ ಇರಲಾರ್ದೆ ನಾವು ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ. ಸರ್ಕಾರದ ಸವಲತ್ತಿನ ಆಮಿಷಗಾಗಿ ಏನೇನೋ ಬರೆಯಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಅಖಿಲ ಭಾರತ ವೀರಶೈವ ಅಭ್ಯಾಸ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಅದು ಸಮಸ್ತ ಭಾರತ ದೇಶ ಸ್ವೀಕಾರ ಮಾಡಬೇಕು. ಅವಾಗಿದು ಸಂಖ್ಯಾಬಲ ಬೆಳೀತದೆ, ಅಲ್ಲಿವರೆಗೆ ಸಂಖ್ಯಾಬಲ ಬೆಳೆಯುವುದಿಲ್ಲ. ಈಗ 70 ಲಕ್ಷ 75 ಲಕ್ಷ ಮತ್ತು ನೀವು ಹೀಗೆ ವಿಘಟನೆ ಆದರೆ 60 ಲಕ್ಷಕ್ಕೆ ಬರ್ಬೋದು. ಅದಕ್ಕೋಸ್ಕರವಾಗಿ ಮೊದಲು ವೀರಶೈವ ಮಹಾಸಭೆ ಅದ ಕಾರ್ಯದರ್ಶಿಗಳಾಗಿದ್ದ ಪ್ರಸನ್ನ ರೇಣುಕಾ ಅವರಿಗೆ 2 ತಾಸು ನಾವು ಬೆಂಗಳೂರಲ್ಲಿ ಹೇಳಿದ್ದೇವೆ, ನೀವು ಈ ಕೆಲಸ ಮೊದಲು ಮಾಡಿ. ಒಂದು ಶಿವಶಂಕರಪ್ಪ ಅವರಿಗೆ ಹೇಳಿದ್ದೇವೆ, ಇದು ಕಮಿಟಿ ಸ್ಥಾಪನೆ ಮಾಡಿ. ಆನಂತರ ಇದಕ್ಕೆ ಎಲ್ಲಿ ಎಡರು ತೊಡರು ಬಂದ್ರೆ ಹಳ್ಳಿಯಿಂದ ದಿಲ್ಲಿಗೆ ಅವರಿಗೆ ನಾವು ಕೇದಾರಪೀಠ ಬಂದು ಅದಕ್ಕೆ ನಾವು ನಿಂದಿರ್ತೇವೆ ಅಂತ ಅವ್ರಿಗೆ ಹೇಳಿದ್ದೇವೆ. ಅದಕ್ಕೆ ಅವಾಗ ನಮ್ಮ ಸಮಾಜದ ಏಕೀಕರಣ ಆಗ್ತಾ ಇದೆ. ನಾವು ಬರೀ ಇಷ್ಟಕ್ಕೆ ಏಕೀಕರಣ ಆಗೋದು ಕಷ್ಟಕರವಾದದ್ದು, ಹಿಂದೆ ಎಷ್ಟೋ ಸರಿಯಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇದೀಗ ನಮ್ಮ ಕಾಶ್ಯಪ್ಪನವರಾಗಲಿ ಮತ್ತು ಎಮ್ಮಿಗನೂರು ಸ್ವಾಮಿಗಳಾಗಲಿ ಅವರೊಂದು ವಿಷಯ ವ್ಯಕ್ತಪಡಿಸಿದ್ರು, ಮತ್ತು ಈಶ್ವರ ಖಂಡ್ರೆಯವರಾಗಲಿ ಏನು ವಿಷಯ ವ್ಯಕ್ತಪಡಿದ್ರೆ, ಸ್ವಾಮಿಗಳು ಮಠಗಳು ಪೂಜೆ ಪಾಠ ಜಪತಪ ತಪಸ್ಯ ಮಾಡಬೇಕು, ಶಕ್ತಿ ಬೆಳೀತದೆ, ಅದರಿಂದ ಸಮಾಜದ ಪ್ರಭಾವ ಬೀಳ್ತದೆ ಹೇಳಿದ್ರೆ ಇದು ನಿಜವಾಗಿಯೂ ಸತ್ಯವಾಗಿರ್ತಕ್ಕಂಥ ವಾಕ್ಯ. ಇಂಥ ವಾಕ್ಯಗಳನ್ನು ನಾವು ಅನುಪಾಲನೆ ಮಾಡಿದ್ದಾದರೆ ನಿಜವಾಗಿಯೂ ಕೂಡ ಈ ಭೂಲೋಕದಲ್ಲೆಲ್ಲ ಪರಲೋಕದಲ್ಲಿಯೂ ಸಹಿತ ಏನಾಗ್ತದೆ, ಶಿವಸಿದ್ಧಾಂತ ನಿರ್ಣಯತ ಶಿವಾಚಾರ್ಯ ಶಿವಾತ್ಮಕ. ಆ ಪ್ರಕಾರವಾಗಿ ಇದು ಶಿವಸಿದ್ಧಾಂತ. ಈಗ ಉತ್ತರಾಖಂಡದಲ್ಲಿ ಒಂದು ಪೀಠ ಇದೆ. ಪ್ರತಿ ವರ್ಷ 2 ಋತುಗಳು ಬರ್ತಾ ಇದ್ದೇವೆ, ಅದಕ್ಕೊಂದು ನಾವು ಮಾರ್ಗ ಹುಡುಕ್ತಾ ಇದ್ದೇವೆ. ಈಗ ಅಲ್ಲಿಯ ಅಧಿಕಾರ 12 ಜ್ಯೋತಿರ್ಲಿಂಗಗಳಲ್ಲಿ ಇವತ್ತಿನ ದಿವಸ ಸಂಪೂರ್ಣ ಜಂಗಮ ದಕ್ಷಿಣ ಭಾರತದ ಶುದ್ಧ ವೀರಶೈವರೇ ಅದಕ್ಕೆ ಪೂಜೆ ಮಾಡುವ ಪರಂಪರೆ ಇಲ್ಲಿವರೆಗೂ ಇದ್ದೇ ಇದೆ, ಲಕ್ಷಾಂತರ ವರ್ಷಗಳಲ್ಲಿ. ಇದು ಯಾರಪ್ಪನ ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ,
5,000 ವರ್ಷಗಳಿಂದ ಏನು ಪ್ರಮಾಣ ಅದ? 5,000 ವರ್ಷಗಳಿಂದ ವೀರಶೈವ ಲಿಂಗಾಯತ ಏನು ಪ್ರಮಾಣ ಅಂದ್ರೆ ಅವರಿಗೆ ಅದೊಂದು ಉತ್ತರ. ಹರಿಕೃಷ್ಣ ರಥೋಡಿಯವರು 1928ರಲ್ಲಿ ಗಢವಾಲ್ಕ ಇತಿಹಾಸ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಕೇದಾರ ಪೀಠದ 324 ಜನ ಅದನ್ನು ನೋಡಿ ಅದಕ್ಕೆ ನಿಮಗೆ ಇತಿಹಾಸ ಉತ್ತರ ಆಗ್ತಾ ಇದೆ. ಇವತ್ತು ನಾವು ಉತ್ತರ ಕೊಡಬೇಕಾಗ್ತದೆ. ಮತ್ತು ರೇಣುಕಾಚಾರ್ಯ ಕಾಲ ನಿರ್ಣಯ ಬರ್ತಾ ಇದೆ, ಸಮೀಕ್ಷೆ ಬರ್ತಾ ಇದೆ. ವಿಸಂಗತಿ, ಇದು ವಿಸಂಗತಿ ಅಲ್ಲ. ಯಾಕಂದರೆ 324 4 ಸರಿ ನಮ್ಮ ಹೆಸರು ರಿಪೀಟ್ ಆಗಿವೆ, ಪೀಠದಲ್ಲಿ ಪರಂಪರೆ ರಿಪೀಟ್ ಆಗಿವೆ. ಹಾಗೆ ಪೀಠದಲ್ಲಿಯೂ ರಿಪೀಟ್ ಆಗ್ತಾ ಬರ್ತಾ ಇದ್ದಾವೆ. ಈಗ ಕಾಶಿ ಪೀಠ ತೆಗೆದು ನೋಡ್ರಿ, 77ನೇ ಇಸ್ವಿ ತನಕ ಮಲ್ಲಿಕಾರ್ಜುನತೆ ಹೆಸರು ರಿಪೀಟ್ ಐತಿ. ಈಗ ಹೆಸರು ರಿಪೀಟ್ ಆಗಿರ್ಬೋದು, ಆದರೆ ಕಾಲ ನಿರ್ಣಯ ಮಾತ್ರ ಅದು ನಿಜವಾಗಿಯೂ ಕೂಡ ಒರಿಜಿನಲ್ ಇದೆ ಅನ್ನೋದು ಯಾರೂ ಮರೆಯತಕ್ಕದ್ದಲ್ಲ. ಅದಕ್ಕೆ ಇಂದಿನ ದಿವಸ ಈ ಸಮಾರಂಭದಲ್ಲಿ ಅನೇಕ ವಿಚಾರಗಳು ಮಂಥನ ಅದು. ಅನೇಕ ಶಂಕರ ಬಿದ್ರಿಯವರು ಸಾಕಷ್ಟು ಮಾತಾಡಿದರು ಆ ವಿಷಯವಾಗಿ. ನಮ್ಮ ಯಡಿಯೂರಪ್ಪನವರು ಕೂಡ ಅದರ ಮಾರ್ಮಿಕವಾಗಿ ಮಾತಾಡಿದರು. ವಿಜಯ ಕಾಸಪ್ಪನವರು ಅವರು ನಿಜವಾಗಿಯೂ ಇರ್ತಕ್ಕಂಥ ಅಂತರಾತ್ಮದಲ್ಲಿರ್ತಕ್ಕಂಥ ತಳಮಳೆಯನ್ನು ವ್ಯಕ್ತ ಮಾಡಿದರು. ಅದಕ್ಕೆ ಭವಿಷ್ಯದಲ್ಲಿ ಇವತ್ತಿನ ದಿವಸ ಅನುಭವ ಈ ಪಂಚಪೀಠಗಳಲ್ಲಿ ಸಮಾಗಮಗಳು ಅದು ಕೆಲವು ತಾತ್ವಿಕ ದೃಷ್ಟಿಯಿಂದ ಇದೆ. ಪಂಚಪೀಠಗಳು ಹಿಂದೂ ಒಂದೇ ಇದ್ದು ಹಿಂದೂ ಒಂದೇ ಇರ್ತವೆ, ಭವಿಷ್ಯದಲ್ಲೂ ಒಂದೇ ಇರ್ತದೆ. ಮರಿಬೇಡಿ. ಸೂರ್ಯಗೆ ಗ್ರಹಣ ಬರ್ತಾ ಇದೆ, ಗ್ರಹಣ ಬಂದಾಗ ಕತ್ಲಾಗ್ತಾ ಇದೆ, ಮತ್ತೆ ಬೆಳಕಿದೆ ನಿಶ್ಚಿತ. ಇದು ಯಾರೂ ಮರೆಯುವಂತಿಲ್ಲ. ಅದಕ್ಕೋಸ್ಕರವಾಗಿ ತಾತ್ವಿಕ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಿ ಈಗ ಏನಪ್ಪ ಅಂದ್ರೆ ಕೇದಾರ ಪೀಠದಲ್ಲಿ ನಾವು ಕೈಯಲ್ಲಿ ವೀರಭದ್ರನ ಹಿಡಿದು ಸಂಕಲ್ಪ ಮಾಡಬೇಕಾಗ್ತಾ ಇದೆ. ಏನಪ್ಪ ಅಂದ್ರೆ ಪ್ರಾಣವಾದರೂ ಪರವಾಗಿಲ್ಲ, ಲಿಂಗದ್ದು ಏನಾದರೂ ಪರವಾಗಿಲ್ಲ, ಪರಂಪರೆಯನ್ನು ರಕ್ಷಾ ಮಾಡ್ತೇವೆ ನಾವು ಸಂಕಲ್ಪ ಮಾಡಿದ್ದೆ. ಅದೇ ಪ್ರಕಾರ ನುಡಿದಂತೆ ನಾವು ನಡಿಬೇಕಾಗ್ತಾ ಇದೆ. ಅಕಸ್ಮಾತ್ ನಡೆದೇ ಇದ್ದರೆ ಅವ್ರದ್ದು ಮೋಕ್ಷ ಆಗ್ತಾಯಿದೆ. ಇದು ಕಟ್ಟಿಟ್ಟ ಬುತ್ತಿ. ನಮ್ಮ ನೀಲಕಂಠ ಜಗದ್ಗುರುಗಳು ಬರೇ ಕಣ್ಣು ಬಟ್ಟವನ್ನು ಉಪಯೋಗ ಮಾಡಿದರು. 30 ವರ್ಷ ಪೂರ್ಣರಾಗಪ್ಪಾಳಿ ಬಂತು, ಉಳಿದವರಂತೂ ಬೇಡ. ಅದಕ್ಕೆ ಈ ಯಾವಾಗಲೂ ನಮ್ಮ ಪರಂಪರೆ ಭದ್ರವಾಗಿ ಇಟ್ಟುಕೊಂಡು ನಾವು ಸಮಾಜ ಕಾರ್ಯ ಮಾಡಬೇಕು. ಸಮಾಜ ಪರಿವರ್ತನೆ ಆಗ್ತಾ ಇದೆ, ಆದರೆ ಪರಂಪರೆ ಪರಿವರ್ತನೆ ಆಗುವುದಿಲ್ಲ. ಆ ಪೀಠದ ಮೇಲೆ ವ್ಯಕ್ತಿಗಳು ಪರಿವರ್ತನೆ ಆಗ್ತಾ ಇದ್ದಾರೆ, ಪೀಠ ಮಾತ್ರ ಪರ್ಮನೆಂಟ್ ಇರ್ತಾ ಇದೆ, ಪರಂಪರೆ ಪರ್ಮನೆಂಟ್ ಇರ್ತಾ ಇದೆ. ಅದಕ್ಕೆ ವ್ಯಕ್ತಿ ಪ್ರಾಧಾನ್ಯವಲ್ಲ, ಇದು ಪರಂಪರೆ ಆಗಿರ್ತಕ್ಕಂಥ ಈ ನಮ್ಮ ಸಿಂಹಾಸನ ಆಗಿರ್ತಕ್ಕಂಥ ಶಕ್ತಿ ಪ್ರಾಧಾನ್ಯವತ್ತು. ಇದು ಪ್ರತಿಯೊಬ್ಬರನ್ನು ಅರಿತುಕೊಳ್ಳಬೇಕು. ಅದಕ್ಕೆ ಇಂತಹ ಸಂದರ್ಭದಲ್ಲಿ ಈಗ ಸಾಕಷ್ಟು ನಮ್ಮ ಡಾಕ್ಟರ್ ಶಾಮನೂರವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಯಾರಪ್ಪ ಅಂದರೆ SS ಮಲ್ಲಿಕಾರ್ಜುನ ಅವರು ಪ್ರಯತ್ನಪಟ್ಟು ಇವತ್ತಿನ ಈ ಸಮೂಹವನ್ನು ಕೂಡಿಸಿದ್ದಾರೆ. 95ರಲ್ಲಿ ನಾವು ಇಲ್ಲಿ ಬಂದಿದ್ದೆವು, ಪಟ್ಟಾಧ್ಯಕ್ಷರಿದ್ದಾಗ 95ರಲ್ಲಿ ನಾವು ಬಂದಿದ್ದೆವು. ಈ ಸಮ್ಮೇಳನದಲ್ಲಿ ಡಾಕ್ಟರ್ ಸತ್ಯೋಜಾತ ಶಿವಾಚಾರ್ಯರು ಅದರ ಪ್ರಾಮುಖ್ಯತೆಯನ್ನು ವಹಿಸಿದರು. ಇಂಥ ಸಂದರ್ಭದಲ್ಲಿ ಈಗ ನೀವು ಇದನ್ನು ಮೊದಲು ಮಾಡಿಕೊಳ್ಳಿ. ಈ ಸಮಾಜಕ್ಕಾಗಿ ನಾವು ಹೇಳಿದ ಪ್ರಕಾರ ರಿಸರ್ವೇಷನ್ ನಾವು ಮಾಡಿಟ್ಟಿದ್ದೇವೆ. ಸಮಾಜದ ಸಲುವಾಗಿಯೂ ರಿಸರ್ವೇಷನ್ ಮಾಡಿದ್ದೇವೆ, ನಮ್ಮ ಪೂಜಾ ಪಟ್ಟಕ್ಕೂ ರಿಸರ್ವೇಷನ್ ಮಾಡಿದ್ದೇವೆ. ಅದಕ್ಕೆ ಭವಿಷ್ಯ ಕಾಲದಲ್ಲಿ ನಮ್ಮ ಪರಂಪರೆಯನ್ನು ಮೊದಲು ಭದ್ರ ಮಾಡಿಕೊಂಡು ಅಲ್ಲೋಲ ಕಲ್ಲೋಲ ಆಗಿದ್ದು ಸಹಿತ ನಾವು ಸ್ಪಷ್ಟ ಹೇಳ್ತೇವೆ. ಇದಕ್ಕೆ ಯಾರು ಹೊಣೆಗಾರರಲ್ಲ, ಶಿವಾಚಾರ್ಯರು ಹೊಣೆಗಾರರಲ್ಲ, ಭಕ್ತರು ಹೊಣೆಗಾರರಲ್ಲ, ಪೀಠಾಚಾರ್ಯ ಹೊಣೆಗಾರತ್ತೆ ಇವತ್ತು ನಾವು ಹೇಳಲೇಬೇಕಾಗ್ತಾ ಇದೆ. ಯಾಕಂದರೆ ಅದು ತಿದ್ಕೋಬೇಕಾಗ್ತಾ ಇದೆ. ಅದು ತಿದ್ದಿದ್ರೆ ಮಾತ್ರ ಮುಂದೆ ಹಾದಿ. ಇಲ್ಲಪ್ಪ ಅಂದ್ರೆ ಮೂಲ ಬೇರುಗಳು ನೀರು ಸಿಗಲಿಲ್ಲ ಅಂದರೆ ಹಣ್ಣು ಬರುವುದು ಕಷ್ಟ. ಅದಕ್ಕೆ ಇನ್ನೊಬ್ಬರಿಗೆ ನಾವು ಹೇಳೋದು ಕಷ್ಟ, ನೀವು ಇದು ತಿದ್ದುಕೋರಿ ಅಂತ ಶಿವಾಚಾರ್ಯದು ಕಷ್ಟ, ಭಕ್ತರಿಗೆ ಹೇಳೋದು ಕಷ್ಟ. ನಾ ರುದ್ರ ಮಾಡ್ತೇ ಸ್ವತಃ ದೇವರಾಗಲಾರ್ದೆ ದೇವರ ಪೂಜೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಕೊಂಡುಕೊಂಡು ಭವಿಷ್ಯ ಕಾಲದಲ್ಲಿ ಅದನ್ನು ತಿದ್ದುಕೊಳ್ಳುವುದು ಪ್ರಯತ್ನ ಪಂಚಪೀಠಗಳು ಮಾಡಲೇಬೇಕಾಗುತ್ತದೆ. ನಮ್ಮ ಕರ್ತವ್ಯ, ಇದು ಉಪಕಾರ ಕೆಲಸವಲ್ಲ. ಅದಕ್ಕೆ ಇವತ್ತಿನ ದಿವಸ ಈಗ ನಾವು ಭಾಳ ದೂರ ಹೋಗಲಿ ಅನಿವಾರ್ಯ ಇದೆ. ಯಾಕಂದರೆ ಬಿಡಕ್ಕೆ ಬರಲ್ಲ. 53 ವರ್ಷಗಳಿಂದ ನಡೀತಕ್ಕಂಥ ಅನುಷ್ಠಾನದ ನಾಳೆ 6 ಗಂಟೆ ಒಳಗೆ ಬೆಳಗ್ಗೆ ಆಗಿ 12 ಗಂಟೆ ನಾವು ಮುಟ್ಟಲೇಬೇಕಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಯಾರು ಅನ್ಯಥಾ ಭಾವಿಸದೆ ನಾವು ತೆರಳಬೇಕಾಗ್ತಾ ಇದೆ. ಅದಕ್ಕೆ ಭವಿಷ್ಯದಲ್ಲಿ ಪಂಚಪೀಠಗಳನ್ನು ಕೂಡಿಕೊಂಡು ಅದಕ್ಕೆ ಒಂದು ನಿಯಮಾವಳಿ ಮಾಡಿ ಅದರ ಮೇಲೆ ಸಹಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸ ಬರದಂತೆ ಅದನ್ನು ಮಾಡುವುದು ಕೂಡ ಚರ್ಚೆ ಮಾಡಲಾಗಿದೆ. ಅಂಥ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಸುಲಭವಾಗಿ ಭವಿಷ್ಯ ಕಾಲದ ಆಕರಣೆಯನ್ನು ಮಾಡುತ್ತೇವೆ. ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ಸೂಚನೆ, ಯಡಿಯೂರಪ್ಪನವರು ಈಗ ಪ್ರಕಟಣೆ ಉದ್ಘಾಟನೆ ಮಾಡಿದರು.
ಏನು ಮಾಡಿದ್ರಪ್ಪ ಅಂದ್ರೆ ನಾಂದೇಡದಲ್ಲಿ 25 ವರ್ಷ ನಾವು ಪೂರ್ಣ ಆಗ್ತಾ ಇದ್ದೇವೆ ಅಕ್ಟೋಬರ್ದಲ್ಲಿ. ಅದರ ಸಂದರ್ಭದಲ್ಲಿ ಪಟ್ಟಾಭಿಷೇಕ ದ್ವಾದಶ ಮಹೋತ್ಸವ 108 ಕುಂಡಿನ ವಿಶ್ವಶಾಂತಿ ಯಜ್ಞ 1ರಿಂದ 8ರವರೆಗೆ. ಆ ಪ್ರಕಾರ ಪ್ರತಿನಿತ್ಯ ಒಬ್ಬರು ಮುಖ್ಯಮಂತ್ರಿಗಳು, ಕೊನೆಗೆ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಅದೇ ಸಂದರ್ಭದಲ್ಲಿ ವಯೋವೃದ್ಧರಾಗಿರ್ತಕ್ಕಂಥ ಮತ್ತು ಇಲ್ಲಿಯವರೆಗೆ ಧರ್ಮದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರ ಸತ್ಕಾರವೂ ಕೂಡ ಅಲ್ಲಿ ಹಿಡಿದು ನಾವು ನಿಶ್ಚಯ ಮಾಡಲಾಗಿದೆ. ಅದಕ್ಕೆ ಅವರಿಗೆ ಒಬ್ಬರಿಗೆ ಮಾಡಿದರೆ ಸಂಪೂರ್ಣ ಭಾರತಕ್ಕೆ ಸತ್ಕಾರ ನಾವು ತಿಳ್ಕೊಂಡು ಆ ಸಂದರ್ಭದಲ್ಲಿ ಇದೀಗ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಶಿವಾಚಾರ್ಯರಿಗೂ ಭಕ್ತರಿಗೂ ಕೂಡ ನಿಮಗೆ ಇವತ್ತೇ ಆಮಂತ್ರಣ ತಿಳ್ಕೊರಿ. ನಮಗೆ ಯಾವೇ ಬೇಕಾದ ಬರಲಿ, ಎಲ್ಲದರಿಂದ ಅಲ್ಲಿ ಸಮಿತಿ ಸಮರ್ಥವಾಗಿದೆ. ನಿಮಗೆ ಯಾವ ಪರಿಣ ಮರ್ಯಾದೆಯಿಂದ ನೋಡಬೇಕನ್ನೋದು ಸಮಿತಿ ಸಮರ್ಥವಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿ ಹೆಚ್ಚಿಗೆ ಹೇಳೋದು, ಯಾಕಂದರೆ ಸಮಯ ಆಗ್ತಾಯಿದೆ. ಈಗ ಏನಪ್ಪ ಅಂತಂದ್ರೆ 15 ನಿಮಿಷ, ನಮ್ಗೆ ಯಡಿಯೂರವ್ರು ಹೇಳಿದರು 10 ನಿಮಿಷ ಆಯ್ತು, 15 ನಿಮಿಷ ಆಗಿ ಹೋಗ್ಯವೆ. ಆದರೂ ಪರವಾಗಿಲ್ಲ, ಯಾಕೆ ಇವತ್ತು ಇಂಥ ಮಹತ್ವದ ಸಭೆ, ಇನ್ನು ಊಟಕ್ಕೆ ಹೋಗುವ ಸಭೆ ಅಲ್ಲ, ಅದನ್ನು ನಾವು ಅವಲೋಕನ ಮಾಡಿ ಇನ್ನೂ 4 ಜನರ ಮಾತನಾಡುವ ಸಭೆ ಇದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಆ ಕೇದಾರನಾಥನು ಜ್ಯೋತಿರ್ಲಿಂಗದಲ್ಲಿರ್ತಕ್ಕಂಥ ಅಂದರೆ ಸ್ವರ್ಗ, ಅಲ್ಲಿರ್ತಕ್ಕಂಥ ಶಕ್ತಿ, ಆ ಭಗವಂತನು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಸಮಾಜದ ಉನ್ನತಿ ಹಿಮಾಲಯದಷ್ಟು ಬೆಳೆಯಲಿ ಮತ್ತು ಇದರ ಶಕ್ತಿ ಬೆಳೆಯಲಿ ಎಂದು ಮನಪೂರ್ವಕ ಆಶೀರ್ವಾದ ಮಾಡಿ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.